ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ಮುಗಿದಿದೆ, ಫಲಿತಾಂಶಗಳು ಸಹ ನಿನ್ನೆ ಪ್ರಕಟ ಆಗಿದ್ದಾವೆ. ಸೊ ಆ ಫಲಿತಾಂಶಗಳು ಏನಾಗಿದ್ದಾವೆ ಮತ್ತು ಬಾಂಗ್ಲಾದೇಶದಲ್ಲಿ ಮುಂದಿನ ಪ್ರಧಾನಿ ಯಾರಾಗ್ತಿದ್ದಾರೆ, ಅವರ ಹೆಸರು ತಾರಿಕ್ ರೆಹಮಾನ್ ಅಂತ. ಅವರ ಹಿನ್ನೆಲೆ ಏನು, ಅವರ ತಂದೆ ತಾಯಿ ಇಬ್ಬರು ಸಹ ಬಾಂಗ್ಲಾದೇಶವನ್ನು ಮುನ್ನಡೆಸಿದವರು ಮತ್ತು ಇವರು ಯಾಕೆ 17 ವರ್ಷಗಳು ದೇಶ ಬಿಟ್ಟು ಹೊರಗುಳಿಬೇಕಾಯಿತು. ಈಗ ದೇಶಕ್ಕೆ ವಾಪಸ್ ಬಂದ ಒಂದೇ ತಿಂಗಳಲ್ಲಿ ಚುನಾವಣೆ ಎದುರಿಸಿ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ. ಮತ್ತು ಬಾಂಗ್ಲಾದೇಶದ ಸದ್ಯದ ಪರಿಸ್ಥಿತಿ ಏನು, ಯಾಕೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದರ ಜೊತೆಗೆ ಬಾಂಗ್ಲಾದೇಶದ ಮುಂದಿನ ನಡವಳಿಕೆ ಮತ್ತು ಭಾರತದ ಜೊತೆಗಿನ ಸಂಬಂಧಗಳು ಹೇಗಿರಬಹುದು ಈ ಹೊಸ ನಾಯಕನ ಹಿನ್ನೆಲೆಯನ್ನು ಇಟ್ಕೊಂಡು ನೋಡೋದಾದರೆ ಅದನ್ನು ಸಹ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರಬೇಕಾದ್ರೆ 2024 ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ಕ್ರಾಂತಿಯಾಗೋಯಿತು. ಅಲ್ಲಿನ ಯುವ ಜನತೆ ಪ್ರಧಾನಮಂತ್ರಿ ಶೇಖ್ ಹಸೀನಾ ವಿರುದ್ಧ ತಿರುಗಿ ಬಿದ್ದರು. ಆಕೆಯನ್ನು ಕಿತ್ತೆಸಿಬೇಕು ಅಂತ ದೊಡ್ಡ ಮಟ್ಟದ ಹಿಂಸಾಚಾರ ಆಯಿತು. 100 ಮಂದಿ ಜೀವ ಕಳ್ಕೊಂಡ್ರು. ಏನೆಲ್ಲ ಆಯಿತು. ಕೊನೆಗೆ ಆಗಸ್ಟ್ 5, 2024 ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಟ್ಟು ದೇಶವನ್ನೇ ಬಿಟ್ಟು ಓಡಿ ಹೋಗಬೇಕಾಯಿತು. ದೇಶ ಬಿಟ್ಟು ಓಡಿ ಹೋಗಿದ್ದೆಲ್ಲಿಗೆ, ಭಾರತಕ್ಕೆ ಬಂದಿದ್ದು. ಭಾರತದಲ್ಲಿ ಈಗ ಆಶ್ರಯ ಪಡ್ಕೊಂಡಿದ್ದಾರೆ. ಸುಮಾರು 1.5 ವರ್ಷದಿಂದ ಇಲ್ಲೇ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಕೋರ್ಟ್ಗಳು ಅವರಿಗೆ ಮರಣದಂಡನೆಯನ್ನೇ ವಿಧಿಸ್ಬಿಟ್ಟಿದ್ದಾವೆ. ನಮಗೆ ಒಪ್ಪಿಸಿ ಅಂತ ಕೇಳ್ತಿದ್ದಾವೆ ಶೇಖ್ ಹಸೀನಾನ. ಬಟ್ ಭಾರತ, ನೀವು ನಮಗೆ ಅಪ್ಲಿಕೇಶನ್ ಕೊಡಿ, ಅಂದರೆ ಮನವಿಯನ್ನು ಸಲ್ಲಿಸಿ, ನಾವು ಪರಿಗಣಿಸ್ತೀವಿ ಅಂತ ಮನವಿಯನ್ನು ಸಹ ಬಾಂಗ್ಲಾದೇಶ ಸಲ್ಲಿಸಿದೆ. ಅದರ ಪರಿಗಣನೆಗೆ ಪ್ರಕ್ರಿಯೆ ನಡೀತಿದೆ ಅಂತ ಭಾರತ ಹೇಳ್ಕೊಂಡು ಬರ್ತಿದೆ. ಬಟ್ ಇಲ್ಲಿಯವರೆಗೆ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾದೇಶದ ಸರ್ಕಾರಕ್ಕೆ ಒಪ್ಪಿಸಿಲ್ಲ. ಇದರ ನಡುವೆ ಅಲ್ಲೊಂದು ಇಂಟರಿಮ್ ಗೌರ್ನಮೆಂಟ್ ಅಂತಂದು ಮಾಡಿಕೊಂಡ್ರು. ಏನೇನೋ ಆಯಿತು. ಆ ನಂತರ ಚುನಾವಣೆಗಳಾಯಿತು. ಮೊನ್ನೆ ಚುನಾವಣೆಗಳಾಯಿತು, ನಿನ್ನೆ ಅದರ ಫಲಿತಾಂಶಗಳು ಬಂತು. ಸೊ 299 ಸೀಟ್ ಇರುವಂತಹ ಬಾಂಗ್ಲಾದೇಶದ ಪಾರ್ಲಿಮೆಂಟಿನಲ್ಲಿ 299 ಟೋಟಲ್ ಸೀಟುಗಳಿರುವಂಥದ್ದು. ಅದರಲ್ಲಿ ಸುಮಾರು 212 ಸೀಟುಗಳನ್ನು BNP ಪಕ್ಷ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅನ್ನುವಂತಹ ಪಕ್ಷ ಗೆದ್ದುಕೊಂಡಿದೆ. ಅದೇ ಶೇಖ್ ಹಸೀನಾ ಇದ್ದಾಗ ಮೇನ್ ಅಪೋಸಿಷನ್ ಪಾರ್ಟಿ ಇದ್ದಿದ್ದು. ಆ ಪಾರ್ಟಿ ಕಡೆಯಿಂದ ತಾರಿಕ್ ರೆಹಮಾನ್ ಅವರು ಈಗ ಪ್ರಧಾನಿಯಾಗುವ ಎಲ್ಲ ಆಲ್ಮೋಸ್ಟ್ ಫಿಕ್ಸ್ ಆದಂಗೆ ಕಾಣ್ತಿದೆ. ಯಾಕೆಂದರೆ ಅವರೇನೆ ಟಾಲೆಸ್ಟ್ ಲೀಡರ್ ಆ ಪಾರ್ಟಿಯಲ್ಲಿ. ಆದರೆ ಎಲ್ಲರೂ ಅಂದ್ಕೊಂಡಿದ್ದು ಈ ಚುನಾವಣೆಯಲ್ಲಿ BNP ಗೆಲ್ಲೋದು ಸಾಧ್ಯತೆಗಳು ಕಡಿಮೆ ಇದೆ. ಅದಕ್ಕೆ ಬದಲಾಗಿ ಬಲಪಂಥೀಯ ಚಿಂತನೆಗಳನ್ನು ರೂಢಿಸಿಕೊಂಡಿರುವಂತಹ ಒಂದು ಇಸ್ಲಾಮಿಕ್ ಪಕ್ಷ ಹೊಂದಿದೆ. ಆ ಇಸ್ಲಾಮಿಕ್ ಪಕ್ಷ ಅಲ್ಲಿ ಸರ್ಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಹಿಂದೂಗಳ ವಿರುದ್ಧ, ಅಂದರೆ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ವಿರುದ್ಧ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಹಿಂಸಾಚಾರ ನಡೀತಿದೆ. ದಿನ ಬೆಳಗಾದರೆ ಹಿಂದೂಗಳ ಮೇಲೆ ದಾಳಿಗಳಾಗ್ತಿದ್ದಾವೆ, ಒಂದಷ್ಟು ಬಹಿರಂಗ ಕೊಲೆಗಳಾಗ್ತಿದ್ದಾವೆ, ನರಹತ್ಯೆಯ ರೂಪದಲ್ಲಿ ನಡೀತಾ ಇದೆ ಅನ್ನುವಂಥ ಮಾತುಗಳು ಬಂತು. ಸೊ ಆ ಒಂದು ಪಕ್ಷ ಯಾವುದು ಅಂತಂದರೆ ಬಾಂಗ್ಲಾದೇಶ್ ಜಮಾತೆ ಇಸ್ಲಾಂ ಅನ್ನುವಂಥ ಪಕ್ಷ. ಆ ಪಕ್ಷನ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಅಂದಾಜಿಸಿದ್ರು. ಆದರೆ ಆ ಪಕ್ಷಕ್ಕೆ ಬಂದಿದ್ದು ಕೇವಲ 70 ಸೀಟು. 299ರಲ್ಲಿ ಕೇವಲ 70 ಸೀಟು ಮಾತ್ರ ಬಂತು. BNP ಪಕ್ಷಕ್ಕೆ 212 ಸೀಟುಗಳು ಬಂತು. ಅಲ್ಲಿಗೆ BNP ಪಕ್ಷ ಅಧಿಕಾರಕ್ಕೆ ಬರೋದು ಫಿಕ್ಸ್ ಆಯಿತು. ಅದರ ಟಾಲೆಸ್ಟ್ ಲೀಡರ್ ತಾರಿಕ್ ರೆಹಮಾನ್ ಪ್ರಧಾನಿಯಾಗೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಹಾಗಾದರೆ ಈ ತಾರಿಕ್ ರೆಹಮಾನ್ ಯಾರು? ತಾರಿಕ್ ರೆಹಮಾನ್ ಅವರ ತಂದೆ ಖಾಲಿದಾ ಜಿಯಾ, ಆಕೆ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಆಗಿ 2 ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. 1991ರಿಂದ 96, 2001ರಿಂದ 2006, 2 ಬಾರಿ 10 ವರ್ಷಗಳವರೆಗೆ ಅವರು ಪ್ರಧಾನಿಯಾಗಿ ಕೆಲಸ ಮಾಡಿದರು. ಯಾರು? ತಾರಿಕ್ ರೆಹಮಾನ್ ಅವರ ತಾಯಿ ಖಾಲಿದಾ ಜಿಯಾ. ತಾರಿಕ್ ರೆಹಮಾನ್ ಅವರ ತಂದೆ ಜಿಯಾವುರ್ ರೆಹಮಾನ್ ಆರ್ಮಿ ಚೀಫ್ ಆಗಿದ್ದಂಥವರು ಬಾಂಗ್ಲಾದೇಶದಲ್ಲಿ. ಆ ನಂತರ ಕೂಪ್ ಮೂಲಕ, ಬಂಡಾಯದ ಮೂಲಕ, ಕ್ರಾಂತಿಯ ಮೂಲಕ ಬಾಂಗ್ಲಾದೇಶ ಸರ್ಕಾರವನ್ನು ತಮ್ಮ ಹತೋಟಿಗೆ ತಗೊಂಡು ಅವರು ಅಧ್ಯಕ್ಷರಾಗಿ ಒಂದು 4 ವರ್ಷ ಅಲ್ಲಿ ಕೆಲಸ ಮಾಡಿದರು. 1977ರಿಂದ 81ರವರೆಗೆ ಜಿಯಾವುರ್ ರೆಹಮಾನ್ ಅಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಬಟ್ ಅವರನ್ನು ಕೊಲೆ ಮಾಡಲಾಯಿತು.
ಅವರನ್ನು ಕೊಂದು ಹಾಕಿದ್ರು. ಆ ನಂತರ ಮತ್ತೆ ಪ್ರಧಾನಿ ಪಟ್ಟಗಳು ಬರೋದಕ್ಕೆ ಶುರುವಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಈ ತಾರಿಕ್ ರೆಹಮಾನ್ ಇದ್ದಾರಲ್ಲ, ಇವರಿಗೆ ದೊಡ್ಡ ಮಟ್ಟದ ರಾಜಕೀಯವಾದಂಥ ಬ್ಯಾಕ್ಗ್ರೌಂಡ್ ಇದೆ. ತಂದೆ ತಾಯಿ ಇಬ್ಬರು ಸಹ ಪ್ರಧಾನಿ ರಾಷ್ಟ್ರಪತಿ ಆಗಿದ್ದಂಥವ್ರು, ದೇಶವನ್ನು ಮುನ್ನಡೆಸಿದಂಥವ್ರು. ಇವ್ರ ಮೇಲೂ ಸಹ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಬಂದಿತ್ತು ಅವ್ರ ತಾಯಿಯವರು ಪ್ರಧಾನಿಯಾಗಿದ್ದಾಗ. 2007ರಲ್ಲಿ ಅವರಿಗೆ ಜೈಲು ಸಹ ಆಗಿತ್ತು. ಯಾರು? ಈ ತಾರಿಕ್ ರೆಹಮಾನ್ಗೆ 2007ರಲ್ಲಿ 18 ತಿಂಗಳ ಜೈಲು ವಾಸ ಆಗಿತ್ತು ಭ್ರಷ್ಟಾಚಾರದ ಕೇಸಲ್ಲಿ. ಅದರಿಂದ ಬಿಡುಗಡೆ ಆದರು 18 ತಿಂಗಳಾದ್ಮೇಲೆ. ಆದರೆ ಇನ್ನೊಂದು ಕೇಸಲ್ಲಿ ಫಿಕ್ಸ್ ಮಾಡೋದಕ್ಕೆ ಅಥವಾ ಇನ್ನೇನೋ ಮಾಡಿ ನಿರಂತರವಾಗಿ ಜೈಲಲ್ಲಿ ಇಡಬೇಕು ಅಂತ ಶೇಖ್ ಹಸೀನಾ ಸರ್ಕಾರ ಪ್ರಯತ್ನ ಮಾಡ್ತಿರಬೇಕಾದರೆ, ನನಗೆ ಆರೋಗ್ಯ ಕೆಟ್ಟಿದೆ, ಆರೋಗ್ಯವನ್ನು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಅನುಮತಿ ಪಡ್ಕೊಂಡಂತಹ ತಾರಿಕ್ ರೆಹಮಾನ್ ದೇಶ ಬಿಟ್ಟು ಹೋಗ್ತಾರೆ. ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ. 2008ರಲ್ಲಿ ಲಂಡನ್ಗೆ ಹೋದವರು ವಾಪಸ್ಸು ಬಂದಿದ್ದೇನೆ. ಮೊನ್ನೆ ಚುನಾವಣೆಗಳು ಘೋಷಣೆ ಆದ ನಂತರ ಇಲ್ಲಿ ಶೇಖ್ ಹಸೀನಾ ಸರ್ಕಾರ ಬಿದ್ದು ಹೋಗಿ, ಆ ನಂತರ ಆಂತರಿಕ ಸರ್ಕಾರ ಬಂದು, ಅದಾದ ನಂತರ ಚುನಾವಣೆಗಳು ಘೋಷಣೆ ಆದ ನಂತರ ಬಂದರು. 1 ತಿಂಗಳ ಹಿಂದೆನೇ ಬಂದಿದ್ದು. ಅವರು ಬಂದು ಕೆಲವೇ ದಿನಗಳಲ್ಲಿ ಅವರ ತಾಯಿ ಖಾಲಿದಾ ಜಿಯಾ ಅನಾರೋಗ್ಯದ ಕಾರಣ, ವಯಸ್ಸಿನ ಕಾರಣ, ಅನಾರೋಗ್ಯದ ಕಾರಣ ಅವರು ನಿಧನರಾದರು. ಆ ನಿಧನದ ಸೆಂಟಿಮೆಂಟು ಸಹ ಜನರಲ್ಲಿತ್ತು. ಪ್ಲಸ್ ಈಗ ದೇಶಕ್ಕೆ ಒಬ್ಬ ನಾಯಕ ಬೇಕೇ ಬೇಕು, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಬ್ಬ ಪ್ರಧಾನಿ ಆಯ್ಕೆ ಬೇಕು ಅನ್ನುವಂತಹ ಒಂದು ಅನಿವಾರ್ಯತೆ ಇತ್ತು. ಬಟ್ ಆ ಇಸ್ಲಾಮಿಕ್ ಬಲಪಂಥೀಯ ಪಕ್ಷ ಮೇಲುಗೈ ಸಾಧಿಸಬಹುದು ಅಂತ ಅನ್ಕೊಂಡಿದ್ರು ಜನ. ಬಟ್ ಜನ ಹಾಗೆ ಆಯ್ಕೆಯನ್ನು ಮಾಡಿಲ್ಲ. ಅದರ ಬದಲಾಗಿ BNP ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಆ ಮೂಲಕ ತಾರಿಕ್ ರೆಹಮಾನ್ ಈಗ ಪ್ರಧಾನಿಯಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ಕೊನೆ ವಿಚಾರಕ್ಕೆ ಬರೋದಾದರೆ, ಇದರಿಂದ ಭಾರತದ ಜೊತೆಗಿನ ಸಂಬಂಧಗಳು ಈ ನಡುವೆ ತುಂಬ ಹಾಳಾಗಿದ್ದಲ್ಲ ಬಾಂಗ್ಲಾದೇಶದ್ದು, ಅದು ಏನಾಗಬಹುದು ಮತ್ತು ಅಲ್ಲಿನ ಅಲ್ಪಸಂಖ್ಯಾತರು ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯಗಳ ವಿಚಾರವಾಗಿ ತಾರಿಕ್ ರೆಹಮಾನ್ ಅವರ ಮನಸ್ಥಿತಿಯನ್ನು ಹೇಗೆ ನೋಡಬಹುದು, ಅವರ ಈ ಹಿಂದಿನ ಅವರ ಸಿದ್ಧಾಂತಗಳನ್ನು ಅದು ನೋಡಿದಾಗ ಅನ್ನೋದಾದರೆ, ಭಾರತದೊಂದಿಗಿನ ಸಂಬಂಧಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿಯೇ ನಾನು ಅಧಿಕಾರಕ್ಕೆ ಬಂದರೆ ಭಾರತದ ಜೊತೆಗೆ ಮತ್ತೆ ಸಂಬಂಧಗಳನ್ನು ವೃದ್ಧಿಸುವ ಅಥವಾ ಸರಿಪಡಿಸುವ ಪ್ರಯತ್ನವನ್ನು ಮಾಡ್ತೀನಿ, ಅದು ಇಬ್ಬರಿಗೂ ಲಾಭದಾಯಕವಾಗಿದೆ, ಬಾಂಗ್ಲಾದೇಶ ಮತ್ತು ಭಾರತ ಸಮಾನ ರಾಷ್ಟ್ರಗಳು ಅಂತ ಹೇಳಿಕೊಂಡು ಅವರು ಪ್ರಚಾರ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಸಂಬಂಧಗಳು ಸುಧಾರಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇನ್ನು ಅಲ್ಪಸಂಖ್ಯಾತರ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳು, ಹತ್ಯೆಗಳು ಏನಾಗಬಹುದು ಅಂದರೆ, ಈ ಇಸ್ಲಾಮಿಕ್ ಏನು ಬಲಪಂಥೀಯ ಪಕ್ಷ ಏನಿತ್ತಲ್ಲ ಜಮಾತೆ ಇಸ್ಲಾಂ, ಅದು ಗೆದ್ದಿದ್ದರೆ ಹಿಂದೂಗಳಿಗೆ ಅಪಾಯ ಹೆಚ್ಚಾಗ್ತಿತ್ತಲ್ಲಿ ಅಲ್ಪಸಂಖ್ಯಾತರಿಗೆ. ಬಟ್ ಅದರ ಗೆಲುವಾಗಿಲ್ಲ, BNP ಗೆಲುವಾಗಿದೆ. BNP ಈ ಮತೀಯವಾದದಲ್ಲಿ ಹೆಚ್ಚಿಗೆ ನಂಬಿಕೆ ಇಟ್ಟಂತಹ ಪಕ್ಷ ಅಲ್ಲ. ಶೇಖ್ ಹಸೀನಾ ಅಷ್ಟು ಅಲ್ಲದೆ ಹೋದರೂ ಸಹ ಶೇಖ್ ಹಸೀನಾ ಕಂಪ್ಲೀಟ್ ಸೆಕ್ಯುಲರ್ ಅಂತಲೇ ಎಲ್ಲರೂ ಪರಿಗಣಿಸ್ತಾ ಇದ್ದಿದ್ದು. ಅದು ಅಲ್ಲಿನ ಬಲಪಂಥೀಯರಿಗೆ ಬಹಳ ಸಿಟ್ಟಿತ್ತು ಶೇಖ್ ಹಸೀನಾಗೆ. ಭಾರತದೊಂದಿಗೆ ತುಂಬ ಅವರು ಏನು ಸಂಬಂಧಗಳನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಅನ್ಯೋನ್ಯವಾಗಿದ್ದಾರೆ. ಮತ್ತು ಇಲ್ಲಿನ ಅಲ್ಪಸಂಖ್ಯಾತರ ಪರವಾಗಿ ಏನು ಇಲ್ಲಿ BJP ಹೇಳುತ್ತಲ್ಲ ಬೇರೆ ಪಕ್ಷಗಳಿಗೆ, ಜಾತ್ಯತೀತ ಪಕ್ಷಗಳಿಗೆ ಓಲೈಕೆ ರಾಜಕಾರಣ ಮಾಡ್ತಾರೆ, ಮುಸ್ಲಿಮರನ್ನು ಓಲೈಕೆ ಮಾಡ್ತಾರೆ ಅಂತ ಇಲ್ಲಿರುವಂತಹ ಬಲಪಂಥೀಯರು ಮತಾಂಧರು ಹೇಳ್ತಾರಲ್ಲ, ಅದೇ ರೀತಿ ಅಲ್ಲಿರುವಂತಹ ಬಲಪಂಥೀಯರು ಮತಾಂಧರು ಸಹ ಅದನ್ನು ಹೇಳ್ಕೊಳ್ತಿದ್ರು. ಶೇಖ್ ಹಸೀನಾ ಹಿಂದೂಗಳ ಓಲೈಕೆ ಮಾಡ್ತಾರೆ, ಆ ರೀತಿ ಇತ್ತು. ಆದರೆ ಶೇಖ್ ಹಸೀನಾ ಆಡಳಿತದಲ್ಲಿ ದೌರ್ಜನ್ಯ, ಲಂಚಾವತಾರ ದೊಡ್ಡ ಮಟ್ಟದಲ್ಲಿತ್ತು. ಆ ಕಾರಣಕ್ಕಾಗಿ ಅಲ್ಲಿನ ಜನ ದಂಗೆ ಎದ್ದಿದ್ದು. ಅಲ್ಲಿದ್ದಂತಹ ಸ್ವಾತಂತ್ರ್ಯ ಹೋರಾಟ 1971ರಲ್ಲಿ ನಡೆದಿತ್ತಲ್ಲ, ಬಾಂಗ್ಲಾದೇಶ ರಚನೆಗಾಗಿ ಭಾರತ ಸಹ ಹೋಗಿ ಯುದ್ಧ ಮಾಡಿತ್ತು. ಇಂದಿರಾ ಗಾಂಧಿಯವರ ಪ್ರೈಮ್ ಮಿನಿಸ್ಟರ್ಶಿಪ್ಪಲ್ಲಿ ಯುದ್ಧ ಮಾಡಿ ಅವರಿಗೆ ಸ್ವಾತಂತ್ರ್ಯ ಕೊಡಿಸಿದ್ದು. ಆ ಸಂದರ್ಭದಲ್ಲಿ ಹೋರಾಡಿದಂತಹ ಬಾಂಗ್ಲಾದೇಶಗಳಲ್ಲಿ ಅವರಿಗೆ ಒಂದು ರಿಸರ್ವೇಷನನ್ನು ಕೊಟ್ಟಿದ್ದರು. ಆ ರಿಸರ್ವೇಷನ್ನಲ್ಲಿ ಅವರು ಹೋರಾಡಿದವ್ರು ಸರಿ, ಅವ್ರ ಮಕ್ಕಳದು ಆಯಿತು, ಮೊಮ್ಮಕ್ಕಳದು ಆಯಿತು, ಈಗಿರುವವ್ರಿಗೂ ಯಾಕೆ ಕೊಡ್ತಿದ್ದೀರಿ ಅಂತ ಸಹ ಅಲ್ಲಿ ಸಿಟ್ಟಿತ್ತು. ಆ ಕಾರಣಗಳಿಗೆ ಭ್ರಷ್ಟಾಚಾರ, ಈ ರಿಸರ್ವೇಷನ್ ವಿಚಾರಕ್ಕೆ ಬಾಂಗ್ಲಾದೇಶದಲ್ಲಿ ದೊಡ್ಡ ಕ್ರಾಂತಿ, ರಕ್ತ ಕ್ರಾಂತಿಯಾಗಿದ್ದು ಶೇಖ್ ಹಸೀನಾ ಅಧಿಕಾರ ಕಳ್ಕೊಂಡಿತ್ತು. ಸೊ ಆ ಮಟ್ಟಕ್ಕೆ ಜಾತ್ಯತೀತ ನಾಯಕಿ ಅಥವಾ ನಾಯಕರು ಅಂತ ಅನ್ನಿಸ್ಕೊಳ್ಳದೆ ಹೋದರೂ ಸಹ ಈ ತಾರಿಕ್ ರೆಹಮಾನ್ ಒಂದು ಮಟ್ಟಕ್ಕೆ
ಯಾವುದೋ ಒಂದು ಧರ್ಮದ ವ್ಯಕ್ತಿಗಳನ್ನು ಅವರ ಧರ್ಮದ ಕಾರಣಕ್ಕೆ ಮುಗಿಸಿ ಬಿಡುವಂತಹ ಮನಸ್ಥಿತಿಯ ವ್ಯಕ್ತಿ ಅಲ್ಲ ಅನ್ನೋದು ಈ ಹಿಂದೆ ಅವರ ತಂದೆ ಅವರ ತಾಯಿಯವರ ಆಡಳಿತದಲ್ಲೂ ನೋಡಿದ್ದೀವಿ. ಇವರು ಸಹ ಅವರ ಹೇಳಿಕೆಗಳಲ್ಲಿ ಅವರ ಭಾಷಣಗಳಲ್ಲಿ ಯಾವತ್ತೂ ಸಹ ಮತೀಯವಾದವನ್ನು ಬೆಂಬಲಿಸಿಲ್ಲ. ಸೊ ಹೊಸ ದೇಶವನ್ನು ಕಟ್ತೀವಿ, ದೇಶವನ್ನು ಮತ್ತೆ ಮೊದಲಿಂದ ಕಟ್ತೀವಿ, ಚೆನ್ನಾಗಿ ಕಟ್ತೀವಿ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಬಾಂಗ್ಲಾದೇಶದಲ್ಲಿ ಈಗ ಆಗಿರುವಂಥ ಬೆಳವಣಿಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಯಾವಾಗ ಅಧಿಕಾರ ವಹಿಸ್ಕೊಳ್ತಾರೋ ಅನಂತರ ಭಾರತದೊಂದಿಗೆ ಸಂಬಂಧಗಳು ಏನಾಗ್ತವೆ, ಆಂತರಿಕವಾಗಿ ಬಾಂಗ್ಲಾದೇಶದ ಒಳಗಡೆ ಪರಿಸ್ಥಿತಿಗಳು ಯಾವ ರೀತಿ ಅವರು ನಿಭಾಯಿಸ್ಕೊಳ್ತಾರೆ, ಅಲ್ಲಿ ಆರ್ಥಿಕ ಸಂಕಷ್ಟ ಇದೆ, ಈ ಏನು ಕೋಮುಗಲಭೆಗಳಾಗ್ತಾ ಇದ್ದಾವೆ, ಇದು ಅಲ್ಪಸಂಖ್ಯಾತರ ಮೇಲೆ ಆಗ್ತಿರೋ ದಾಳಿಗಳು, ಎಲ್ಲವನ್ನೂ ನಿಭಾಯಿಸಬೇಕಾದಂಥ ಜವಾಬ್ದಾರಿ ಅದು ಅವ್ರ ಮೇಲೆ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಏನಾದ್ರು ಡೆವಲಪ್ಮೆಂಟ್ಸ್ ಇದ್ದರೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.